ಹಾಯ್ ಹಲೋ ನಮಸ್ತೆ, ನಾನು ಸತೀಶ್. ಹೇಗಿದ್ದೀರಾ? ಇವತ್ತಿನ ವಿಡಿಯೋನಲ್ಲಿ ಎರಡು ಬೇರೆ ಬೇರೆ ಸ್ಮಾರ್ಟ್ಫೋನ್ ಬ್ರಾಂಡ್ಸ್ ವಿಡಿಯೋ ಕಂಪ್ಯಾರಿಸನ್ ನೋಡ್ತಿಲ್ಲ ನೀವು, ಬಟ್ ಎರಡು ಕೂಡ ಸೇಮ್ ಅಂದ್ರೆ ರಿಯಲ್ಮಿ 7 ಹಾಗೂ ರಿಯಲ್ಮಿ ನಾರ್ಜೋ 20 ಪ್ರೋ ನ ಕಂಪ್ಯಾರಿಸನ್ ವಿಡಿಯೋ ನೋಡ್ತಿದ್ದೀರಾ. ಸೊ ಈ ಎರಡು ಫೋನ್ಸ್ ಅನ್ನು ಸೈಡ್ ಬೈ ಸೈಡ್ ಕಂಪೇರ್ ಮಾಡ್ತಿದ್ದೀವಿ. ಅದಕ್ಕೂ ಮುಂಚೆ ಇದೇ ರೀತಿ ಸ್ಮಾರ್ಟ್ ಫೋನ್ಸ್ ಹಾಗೂ ಗ್ಯಾಜೆಟ್ಸ್ ರಿವ್ಯೂ ನೋಡಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಕ್ಬಿಡುತ್ತೆ. ಸೊ ಮೊದಲು ರಿಯಲ್ಮಿ 7 ಲಾಂಚ್ ಆಗಿತ್ತು 17,000ಕ್ಕೆ. ನಂತರ ರಿಯಲ್ಮಿ ನಾರ್ಜೋ 20 ಪ್ರೋ ಕೂಡ ಸೇಮ್ ಪ್ರೈಸ್ಗೆ ಲಾಂಚ್ ಆಯಿತು. ಇದು ಬರೀ ಲಾಂಚ್ ಆಗಿಲ್ಲ, ಇದು ರಿಯಲ್ಮಿ 7 ಅನ್ನೇ ರೀಬ್ರ್ಯಾಂಡಿಂಗ್ ಮಾಡಿ ರಿಯಲ್ಮಿ ನಾರ್ಜೋ 20 ಪ್ರೋ ಹೆಸರಲ್ಲಿ ಲಾಂಚ್ ಮಾಡಿದ್ರು. ಯಾಕಂದ್ರೆ ನಿಮ್ಗೂ ಗೊತ್ತಿದೆಯಲ್ಲ, ಈ ನಡುವೆ ತುಂಬಾ ರೀಬ್ರ್ಯಾಂಡೆಡ್ ಸ್ಮಾರ್ಟ್ ಫೋನ್ಸ್ ಬರ್ತಿದೆ ಮಾರ್ಕೆಟ್ಗೆ. ಬಟ್ ಎರಡು ಫೋನ್ಸ್ ನಲ್ಲಿ ಬೇರೆ ಪ್ರೈಮರಿ ಕ್ಯಾಮೆರಾ ಸಿಗ್ತಿದೆ, ಬ್ಯಾಟ್ರಿನಲ್ಲೂ ಡಿಫರೆನ್ಸ್ ಕಾಣಿಸ್ಕೊಳ್ಳುತ್ತೆ, ಆಮೇಲೆ ಬ್ಯಾಕ್ ಡಿಸೈನ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಬಟ್ ದ ಕ್ವೆಶನ್ ಈಸ್, ರಿಯಲ್ಮಿ ನಾರ್ಜೋ 20 ಪ್ರೋ ರಿಯಲ್ಮಿ 7 ನ ಬೀಟ್ ಮಾಡುತ್ತಾ ಅಂತ. ಸೊ ಬನ್ನಿ ಇನ್ನೇಕೆ ತಡ, ಈ ವಿಡಿಯೋನಲ್ಲಿ ನೋಡೋಣ. ಮೊದಲು ಬಾಕ್ಸ್ ಕಂಟೆಂಟ್ಸ್ ಇಂದ ಶುರು ಮಾಡೋಣ ಬನ್ನಿ. ಎರಡು ಬಾಕ್ಸ್ ನಲ್ಲೂ ಸೇಮ್ ಪ್ರೊಟೆಕ್ಟಿವ್ ಕೇಸ್ ಸಿಗ್ತಿದೆ. ಇನ್ಫ್ಯಾಕ್ಟ್ ನೀವು ಇಂಟರ್ಚೇಂಜ್ ಕೂಡ ಮಾಡಬಹುದು. ನೆಕ್ಸ್ಟ್ ಸಿಮ್ ಎಜೆಕ್ಟರ್ ಪಿನ್ ಸಿಗ್ತಿದೆ. ನಂತರ ಮ್ಯಾನ್ಯುವಲ್ ಹಾಗೂ ಯೂಸರ್ ಗೈಡ್ಸ್, ಟೈಪ್ ಸಿ ಕೇಬಲ್ ಕೂಡ ಸೇಮ್ ಟು ಸೇಮ್ ಇದೆ. ಲಾಸ್ಟ್ ನಲ್ಲಿ ರಿಯಲ್ಮಿ ನಾರ್ಜೋ 20 ಪ್ರೋ ನಲ್ಲಿ ಇನ್ಸೇನ್ 65 ವಾಟ್ ಸೂಪರ್ ಡಾಟ್ ಅನ್ನೋ ಫಾಸ್ಟ್ ಚಾರ್ಜಿಂಗ್ ಸಿಗ್ತಿದೆ. ಬಟ್ ರಿಯಲ್ಮಿ 7 ನಲ್ಲಿ 30 ವಾಟ್ ಫಾಸ್ಟ್ ಚಾರ್ಜರ್ ಸಿಗ್ತಿದೆ. ಇದು ಕೂಡ ಏನು ಕಮ್ಮಿ ಇಲ್ಲ. ಎರಡು ಫೋನ್ಸ್ ನಲ್ಲೂ ಕೂಡ ಪ್ಲಾಸ್ಟಿಕ್ ಬಿಲ್ಡ್ ಸಿಗ್ತಿದೆ. ಫ್ರೇಮ್ಸ್ ಕೂಡ ಪ್ಲಾಸ್ಟಿಕ್, ಕರ್ವ್ ಡಿಸೈನ್ ಸಿಗ್ತಿದೆ ಬ್ಯಾಕ್ ಸೈಡ್ ನಲ್ಲಿ. ಕ್ಯಾಮೆರಾ ಸೆಟಪ್ ಡಿಸೈನ್ ಕೂಡ ಸೇಮ್ ಆಗಿದೆ, ಡೈಮೆನ್ಷನ್ ನಲ್ಲೂ ಸೇಮ್ ಏನೆ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾತಾಡಿ ಯೂಸ್ ಇಲ್ಲ, ಯಾಕಂದ್ರೆ ಎರಡು ಫೋನ್ಸ್ ನ ಬಿಲ್ಡ್ ಹಾಗೂ ಡಿಸೈನ್ ಸೇಮ್ ಏನೆ. ಬಟ್ ಓನ್ಲಿ ಡಿಫರೆನ್ಸ್ ಕಾಣಿಸ್ಕೊಳ್ಳೋದು ಬಂದು ರಿಯಲ್ಮಿ ನಾರ್ಜೋ 20 ಪ್ರೋ ನಲ್ಲಿ ವಿ ಪ್ಯಾಟರ್ನ್ ಡಿಸೈನ್ ಸಿಗ್ತಿದೆ. ಯಾಕಂದ್ರೆ ಅಟ್ಲೀಸ್ಟ್ ಕಂಪನಿ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಯಾವ್ದು ರಿಯಲ್ಮಿ 7 ಯಾವ್ದು ನಾರ್ಜೋ ಫೋನ್ ಅಂತ. ಎರಡು ಫೋನ್ಸ್ ನ ಬಿಲ್ಡ್ ಕ್ವಾಲಿಟಿ ಆವರೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎರಡು ಫೋನ್ಸ್ ನ ಬ್ಯಾಕ್ ಬಾಡಿ ಹೇಗಿದೆ ಅಂದ್ರೆ ಲಿಟ್ರಲಿ ಈ ರೀತಿ ಪ್ರೆಸ್ ಮಾಡಬಹುದು, ಆ ರೀತಿ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ನಾರ್ಮಲ್ ಪ್ಲಾಸ್ಟಿಕ್ ಕೊಟ್ಟಿದ್ರು ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಇದು ಸ್ವಲ್ಪ ಡಿಸಪಾಯಿಂಟಿಂಗ್ ಅನಿಸ್ತು ನನಗೆ. ಲೆಫ್ಟ್ ಸೈಡ್ ನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಎರಡು ಫೋನ್ ನಲ್ಲೂ ಸಿಗ್ತಿದೆ. ಪರ್ಫಾರ್ಮೆನ್ಸ್ ತುಂಬಾನೇ ಫಾಸ್ಟ್ ಅನ್ಬೋದು, ನೀವು ಕೂಡ ನೋಡಬಹುದು. ಜಸ್ಟ್ ಟಚ್ ಮಾಡಿದ ತಕ್ಷಣವೇ ಫೋನ್ ಅನ್ಲಾಕ್ ಆಗ್ತಿದೆ. ರೈಟ್ ಸೈಡ್ ನಲ್ಲಿ ಟ್ರಿಪಲ್ ಕಾರ್ಡ್ ಸ್ಲಾಟ್ ಸಿಗ್ತಿದೆ. ಕೆಳಗೆ ಈ ರೀತಿ ಬ್ಯೂಟಿಫುಲಿ ಡಿಸೈನ್ ಪೋರ್ಟ್ ಸಿಗ್ತಿದೆ. ಆಮೇಲೆ ಮೇಲ್ ನೋಡಿದ್ರೆ ಬಿಲ್ಕುಲ್ ಪ್ಲೈನ್ ಆಗಿ ಕಾಣಿಸ್ಕೊಂತಿದೆ. ಸೊ ಓವರ್ ಆಲ್ ಎಲ್ಲಾನು ಸೇಮೇನೆ ಎರಡು ಫೋನ್ಸ್ ಅಲ್ಲೂ. ಡಿಸ್ಪ್ಲೇ ಬಗ್ಗೆ ಹೇಳ್ಬೇಕಂದ್ರೆ ಡಿಸ್ಪ್ಲೇ ನಲ್ಲೂ ಸೇಮ್ ಟು ಸೇಮ್ 6.5 ಇಂಚ್ ಫುಲ್ HD ಪ್ಲಸ್ IPS ಡಿಸ್ಪ್ಲೇ ಸಿಗ್ತಿದೆ. ಈವನ್ ಸ್ಕ್ರೀನ್ ಟು ಬಾಡಿ ರೇಷಿಯೋ ಇರ್ಬೋದು, ಪಿಕ್ಸೆಲ್ ಪರ್ ಇಂಚ್ ಇರ್ಬೋದು, ಎಲ್ಲವೂ ಸೇಮ್ ಟು ಸೇಮೇನೆ. ಎರಡರಲ್ಲೂ ಒಂದೇ ಡಿಸ್ಪ್ಲೇ ಅಂದಮೇಲೆ ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಕೂಡ ಸೇಮೇನೆ. ತಾವು ಯಾವುದೇ ರೀತಿ ಇಶ್ಯೂಸ್ ಇಲ್ಲದೆ ಔಟ್ಡೋರ್ ನಲ್ಲಿ ಯೂಸ್ ಮಾಡಬಹುದು. ಇನ್ಫ್ಯಾಕ್ಟ್ ಡೈರೆಕ್ಟ್ ಸನ್ಲೈಟ್ ನಲ್ಲೂ ಯೂಸ್ ಮಾಡಬಹುದು, ಅಷ್ಟೊಂದು ಬ್ರೈಟ್ನೆಸ್ ಸಿಗ್ತಿದೆ. ಇದನ್ ಬಿಟ್ರೆ ವ್ಯೂವಿಂಗ್ ಆಂಗಲ್ಸ್ ಹಾಗೂ ಕಲರ್ ರಿಪ್ರೊಡಕ್ಷನ್ ನಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಎರಡು ಫೋನ್ಸ್ ಕೂಡ. ಬಟ್ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ದೀಸ್ ಡಿಸ್ಪ್ಲೇಸ್ ಆರ್ ಗುಡ್ ಎನಫ್. ಇದನ್ನ ಖಂಡಿತವಾಗ್ಲೂ ಹೇಳಲೇಬೇಕು, 90 ಹರ್ಟ್ಸ್ ರಿಫ್ರೆಶ್ ರೇಟ್ ಎರಡು ಫೋನ್ಸ್ ನಲ್ಲೂ ಸಿಗ್ತಿದೆ. ಇದ್ರ ಜೊತೆಗೆ OS ಸ್ಮೂತ್ ಆಗಿದೆ. ಸೊ ಈ ಕಾಂಬೋ ಏನಿದೆ ತುಂಬಾ ಚೆನ್ನಾಗಿದೆ ಯೂಸ್ ಮಾಡಬೇಕಾದ್ರೆ. ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ ಬರೀ ಒಂದೇ ಒಂದು ಡಿಫರೆನ್ಸ್ ಕಾಣಿಸ್ಕೊಳ್ಳುತ್ತೆ. ರಿಯಲ್ಮಿ 7 ನಲ್ಲಿ 64 ಮೆಗಾಪಿಕ್ಸೆಲ್ ಪ್ರೈಮರಿ ಕ್ಯಾಮ್ರಾ ಸಿಗ್ತಿದೆ. ಬಟ್ ನಾರ್ಜೋ 20 ಪ್ರೋ ನಲ್ಲಿ ಡೌನ್ ಗ್ರೇಡೆಡ್ 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗ್ತಿದೆ ಅಷ್ಟೇ. ಇದನ್ ಬಿಟ್ರೆ ಸೆನ್ಸರ್ ಸೈಜ್ ಆಗ್ಲಿ, ಅಪೆಚರ್ ರೇಟ್ಸ್ ಆಗ್ಲಿ ಎಲ್ಲನೂ ಸೇಮ್ ಟು ಸೇಮ್ ಆಗಿದೆ ಎರಡು ಫೋನ್ಸ್ ನಲ್ಲೂ. ಬಟ್ 16 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಎರಡು ಫೋನ್ಸ್ ನಲ್ಲೂ ಸಿಗ್ತಿದೆ. 16 ಮೆಗಾಪಿಕ್ಸೆಲ್ ಇಂದ ಫಂಕ್ಷನ್ ಆಗೋ ಫೇಸ್ ಅನ್ಲಾಕ್ ಫೀಚರ್ ಸೂಪರ್ ಫಾಸ್ಟ್ ಅಂತ ಹೇಳ್ಬೋದು. ತಾವು ಕೂಡ ನೋಡಬಹುದು ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಿದೆ ಅಂತ. ಇವೆರಡು ಫೋನ್ಸ್ ಇಂದ ಫೋಟೋಸ್ ಹಾಗೂ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಬನ್ನಿ ಅದನ್ನ ನೋಡೋಣ. ಎರಡು ಫೋನ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. 64 ಮೆಗಾಪಿಕ್ಸೆಲ್ ಹಾಗೂ 48 ಮೆಗಾಪಿಕ್ಸೆಲ್ ಮೋಡ್ಸ್ ನಲ್ಲಿ. ಆಟೋ HDR ಕೂಡ ಚೆನ್ನಾಗಿದೆ. ಬಟ್ ನ್ಯಾಚುರಲ್ ಕಲರ್ಸ್ ಅಂತ ಬಂದಾಗ ರಿಯಲ್ಮಿ 7 ನಲ್ಲಿ ತುಂಬಾ ನ್ಯಾಚುರಲ್ ಕಲರ್ಸ್ ಕಾಣಿಸ್ಕೊಳ್ಳುತ್ತೆ. ಪ್ರೊಬಬ್ಲಿ ಇದ್ರಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಏನು ಕಾಣಿಸ್ಕೊಂತಿಲ್ಲ. ಎರಡು ಫೋನ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಈ ಫೋಟೋನಲ್ಲಿ. ಪೋರ್ಟ್ರೇಟ್ ಮೋಡ್ಸ್ ಬಗ್ಗೆ ಮಾತಾಡಿದ್ರೆ ಎರಡು ಫೋನ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಬಟ್ ಡೀಟೇಲಿಂಗ್ ನಲ್ಲಿ ರಿಯಲ್ಮಿ 7 ನಲ್ಲಿ ಸ್ವಲ್ಪ ಜಾಸ್ತಿ ಡೀಟೇಲ್ ಕಾಣಿಸ್ಕೊಳ್ಳುತ್ತೆ. ನಿಮಗೂ ಸಹ ನೋಡಿದ ಕೂಡಲೇ ಗೊತ್ತಾಗಿರುತ್ತೆ, ರಿಯಲ್ಮಿ 7 ನಲ್ಲಿ ಬೆಟರ್ ಕಲರ್ಸ್ ಹಾಗೂ ತುಂಬಾ ಒಳ್ಳೆ ಡೀಟೇಲಿಂಗ್ ಕಾಣಿಸ್ಕೊಳ್ಳುತ್ತೆ. ಎರಡು ಫೋನ್ಸ್ ನಲ್ಲೂ ಕೂಡ 4K ನಲ್ಲಿ ಶೂಟ್ ಮಾಡಬಹುದು. ಬಟ್ ನೀವು ನೋಡ್ತಿದ್ದೀರಲ್ಲ, ಈ ರೀತಿ ಸ್ಟೆಬಿಲೈಸೇಷನ್ ಸಪೋರ್ಟ್ ಸಿಗಲ್ಲ. ಈ ವಿಡಿಯೋ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎರಡರಲ್ಲೂ ಅಷ್ಟೊಂದೇನು ಡಿಫರೆನ್ಸ್ ಕಾಣಿಸ್ಕೊಂತಿಲ್ಲ. ಬಟ್ ಡೀಟೇಲಿಂಗ್ ನಲ್ಲಿ ಎರಡು ಫೋನ್ಸ್ ನಲ್ಲೂ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದಿದ್ರೆ ಓವರ್ ಆಲ್ ಚೆನ್ನಾಗಿರ್ತಿತ್ತು. ಸೆಲ್ಫಿ ಬಗ್ಗೆ ಹೇಳ್ಬೇಕಂದ್ರೆ ಆಗ್ಲೇ ಹೇಳ್ದಾಗೆ ಎರಡು ಕೂಡ 16 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ. ಸೊ ಪರ್ಫಾರ್ಮೆನ್ಸ್ ಸೇಮ್ ಟು ಸೇಮ್ ಏನೆ.
ತುಂಬಾ ಸಾಲಿಡ್ ಹಾರ್ಡ್ವೇರ್ ಸಿಗ್ತಿದೆ ಎರಡು ಫೋನ್ಸ್ ನಲ್ಲೂ. ಪ್ರೈಸ್ ಆಂಗಲ್ ಇಂದ ನೋಡಿದ್ರೆ 6GB ರ್ಯಾಮ್ ಹಾಗೂ 64GB ಇಂಟರ್ನಲ್ ಸ್ಟೋರೇಜ್ ಇಂದ ಶುರು ಆಗುತ್ತೆ. ಬಟ್ 128GB ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಯಾಕಂದ್ರೆ ಈ ಪ್ರೈಸ್ ನಲ್ಲಿ ಸಾಕಷ್ಟು ಫೋನ್ಸ್ ಗಳು 128GB ನಲ್ಲಿ ಸಿಗ್ತಿದೆ. ಬಟ್ ಕೊಟ್ಟಿರೋ ಹಾರ್ಡ್ವೇರ್ ನಲ್ಲಿ ನೀವು ಹೆವಿ ಮಲ್ಟಿ ಟಾಸ್ಕಿಂಗ್ ಮಾಡಿದ್ರು ಕೂಡ ಎಲ್ಲಿಯೂ ಲ್ಯಾಕ್ ಕಾಣಿಸ್ಕೊಳ್ಳಲ್ಲ. ಈ ಚಿಪ್ಸೆಟ್ ತುಂಬಾನೇ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಚಿಪ್ಸೆಟ್ ಅನ್ಬೋದು, ಎಸ್ಪೆಷಲಿ ಗ್ರಾಫಿಕ್ಸ್ ನಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಆಂಟಿಟು ಬೆಂಚ್ ಮಾರ್ಕ್ ನಲ್ಲಿ ಎರಡು ಫೋನ್ಸ್ ಕೂಡ ಹತ್ತತ್ರ 3 ಲಕ್ಷ ಸ್ಕೋರ್ ಮಾಡ್ತು. ಈ ಸ್ಕೋರ್ ಬಂದು ಟೂ ಗುಡ್ ಫಾರ್ ದ ಪ್ರೈಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಗೇಮಿಂಗ್ ಬಗ್ಗೆ ಏನ್ ಮಾತಾಡೋದು ಬೇಕಾಗಿಲ್ಲ ಬಿಡಿ, ಯಾಕಂದ್ರೆ ಆಗ್ಲೇ ಹೇಳ್ದಾಗೆ ಇದು ಒಂದು ಗೇಮಿಂಗ್ ಓರಿಯೆಂಟೆಡ್ ಫೋನ್ ಕೂಡ. ಅದರಲ್ಲೂ ಈ ಚಿಪ್ಸೆಟ್ ನಲ್ಲಿ ಗೇಮ್ ಬೂಸ್ಟಿಂಗ್ ಟೆಕ್ನಾಲಜಿ ಸಿಗ್ತಿದೆ. ಇದರಿಂದ ಗೇಮಿಂಗ್ ಪರ್ಫಾರ್ಮೆನ್ಸ್ ಇನ್ನೂ ಸ್ವಲ್ಪ ಸ್ಮೂತ್ ಹಾಗೂ ಪವರ್ಫುಲ್ ಆಗಿರುತ್ತೆ. Realme Narzo 20 Pro ಬರೀ 2 ವೀಕ್ಸ್ ಆದ್ಮೇಲೆ ಲಾಂಚ್ ಆಯಿತು, Realme 7 ಲಾಂಚ್ ಆದ್ಮೇಲೆ. ಸೊ ಸಾಫ್ಟ್ವೇರ್ ನಲ್ಲೂ ಎರಡು ಫೋನ್ಸ್ ನಲ್ಲೂ ಸಹ Android 10 ಸಿಗ್ತಿದೆ. ಇದ್ರ ಮೇಲೆ Realme UI ಅನ್ನೋ ಸ್ಕಿನ್ ಸಿಗ್ತಿದೆ. ಕಂಪೇರ್ ಟು ಒಪ್ಪೋ, ವಿವೋ, ರೆಡ್ಮಿ ಸ್ಕಿನ್ಸ್, ಪರ್ಸ್ನಲಿ ನನಗೆ Realme ಸ್ಕಿನ್ ಸ್ವಲ್ಪ ಮಿನಿಮಲ್ ಹಾಗೂ ಸ್ಮೂತ್ ಅನಿಸ್ತು. ಬಟ್ ಈ ಸ್ಕಿನ್ ನಲ್ಲೂ ಸಹ ಬ್ಲಾಟ್ವೇರ್ ಆಪ್ಸ್ ಅಂದ್ರೆ ಬೇಕಿಲ್ಲದೆ ಇರೋ ಅನ್ವಾಂಟೆಡ್ ಆಪ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಬಟ್ ಮೋಸ್ಟ್ ಆಫ್ ದ ಬ್ಲಾಟ್ವೇರ್ ಆಪ್ಸ್ ನ ಅನ್ಇನ್ಸ್ಟಾಲ್ ಮಾಡಬಹುದು. ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ ಎರಡು ಫೋನ್ಸ್ ಲಾಂಚ್ ಆಗಿದ್ ಒಂದ್ ವಾರದಲ್ಲೇ ಸಾಫ್ಟ್ವೇರ್ ಅಪ್ಡೇಟ್ ಸಿಗ್ತಿದೆ. ಇದರಿಂದ ಓವರ್ ಆಲ್ ಫೋನ್ ಆಪ್ಟಿಮೈಸೇಷನ್ ಮಾಡುತ್ತೆ. ಸೊ ದಿಸ್ ಇಸ್ ಅಗೇನ್ ನೈಸ್ ಟು ಸಿ. ಎರಡು ಫೋನ್ಸ್ ನಲ್ಲೂ ಸೇಮ್ ಬ್ಯಾಟರಿ ಕೆಪಾಸಿಟಿ ಸಿಗ್ತಿಲ್ಲ, ಬಟ್ ಎರಡು ಫೋನ್ಸ್ ಕೂಡ ಒಂದಿನ ಪೂರ್ತಿ ಸರ್ವೈವ್ ಆಗುತ್ತೆ ನೀವು ಮಾಡರೇಟ್ ಇಂದ ಹೆವಿ ಯೂಸೇಜ್ ಮಾಡಿದ್ರೆ. Realme 7 ನಲ್ಲಿ ಸ್ವಲ್ಪ ಜಾಸ್ತಿ ಬ್ಯಾಟರಿ ಸಿಗ್ತಿದೆ, ಅಂದ್ರೆ 5000 mAh ಬ್ಯಾಟರಿ ಸಿಗ್ತಿದೆ ಕಂಪೇರ್ ಟು 4500 mAh ಬ್ಯಾಟರಿ ಆನ್ Realme Narzo 20 Pro. ಫಾಸ್ಟ್ ಚಾರ್ಜಿಂಗ್ ಬಗ್ಗೆ ಮಾತಾಡಿದ್ರೆ Realme Narzo 20 Pro ಹ್ಯಾಂಡ್ಸ್ ಡೌನ್ ಅಂತ ಹೇಳಕ್ ಇಷ್ಟಪಡ್ತೀನಿ, ಏಕೆಂದ್ರೆ ಅನ್ಬಿಲಿವಬಲ್ 65W ಸೂಪರ್ ಡಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಿಗ್ತಿದೆ. ಸೊ ಜಸ್ಟ್ 10 ಮಿನಿಟ್ಸ್ ಚಾರ್ಜ್ ನಲ್ಲಿ 30% ಗಿಂತ ಜಾಸ್ತಿ ಬ್ಯಾಟರಿ ಲೈಫ್ ಸಿಗ್ತಿದೆ. ಆನ್ ದಿ ಅದರ್ ಹ್ಯಾಂಡ್ Realme 7 ನಲ್ಲೂ ಕಡಿಮೆ ಏನಿಲ್ಲ, ಯಾಕಂದ್ರೆ 30W ಫಾಸ್ಟ್ ಚಾರ್ಜಿಂಗ್ ಸಿಗ್ತಿದೆ. ಇದರಲ್ಲಿ 10 ಮಿನಿಟ್ಸ್ ಚಾರ್ಜಿಂಗ್ ನಲ್ಲಿ ಅರೌಂಡ್ 20% ಬ್ಯಾಟರಿ ಸಿಗ್ತಿದೆ. ಲೌಡ್ ಸ್ಪೀಕರ್ ಬಗ್ಗೆ ಹೇಳ್ಬೇಕಂದ್ರೆ ಬಾಟಮ್ ಫೈರಿಂಗ್ ಲೌಡ್ ಸ್ಪೀಕರ್ ಲೌಡ್ ಆಗೇ ಇದೆ, ಬಟ್ ಕ್ವಾಲಿಟಿ ಡೀಸೆಂಟ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದು ನನ್ನ ಒಪಿನಿಯನ್. ಎರಡು ಫೋನ್ಸ್ ನ ಪ್ರೈಸ್ ಬಂದು ಸೇಮ್ 15,000 ಹಾಗೂ ಎರಡು ಒಂದೇ ಬ್ರ್ಯಾಂಡ್ಗೆ ಸೇರಿರೋ ಸ್ಮಾರ್ಟ್ ಫೋನ್ಸ್ ಆಗಿದೆ. ತಾವು ಕೂಡ ನೋಡಿದ್ರೆ Realme 7 ನ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಸ್ವಲ್ಪ ಚೆನ್ನಾಗಿ ಅನಿಸ್ತು, ಬಟ್ Realme Narzo 20 Pro ನಲ್ಲಿ 65W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಏನಿದೆ ತುಂಬಾನೇ ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಪರ್ಸ್ನಲಿ ನಾನು Realme Narzo 20 Pro ನ ಪ್ರಿಫರ್ ಮಾಡ್ತೀನಿ. ಸೊ ಇವತ್ತಿಗಿಷ್ಟೇ. ಮತ್ತೊಂದು ವಿಡಿಯೋನಲ್ಲಿ ಮತ್ತೊಂದು ಎಕ್ಸೈಟಿಂಗ್ ಕಾಂಟೆಂಟ್ ಜೊತೆಗೆ ಮತ್ತೆ ಭೇಟಿ ಆಗೋಣ. ಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್.